ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದೋಸೆ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸುವಂತಹ ಒಂದು ಸಾಗುವನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋಣ ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಒಂದು ಹೆಚ್ಚು ಅಂದರೆ 15 ನಿಮಿಷ ಸಾಕು. ಇದನ್ನು ಹೆಚ್ಚು ಸಾಮಗ್ರಿಗಳು ಕೂಡ ಬೇಡ ಇದಕ್ಕೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಈಗ ನೋಡುವ. ಮೊದಲಿಗೆ ನಾನೊಂದು ಬಾಣಲೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಎಣ್ಣೆ ಅಥವಾ ನಾನು ತೆಂಗಿನೆಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಹಾಗೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನು ಹಾಕಿಕೊಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಹಾಕೋದು ಯಾಕೆ ಅಂದರೆ ನಾವು ಆಲೂಗಡ್ಡೆಯಿಂದ ಮಾಡ್ತಾ ಇದ್ದೇವೆ ಗ್ಯಾಸ್ಟ್ರಿಕ್ ಆಗೋದಕ್ಕೆ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿಕೊಳ್ತಾ ಇದ್ದೇನೆ. 1 ದಂಡು ಕರಿಬೇವನ್ನು ಕೈಯಲ್ಲೇ ಕಟ್ ಮಾಡಿ ಹಾಕಿ. ಕರಿಬೇವನ್ನು ಕೈಯಲ್ಲೇ ಕಟ್ ಮಾಡಿ ಹಾಕೋದ್ರಿಂದಾಗಿ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ನಾನಿಲ್ಲಿ 3 ಹಸಿಮೆಣಸು ಹಾಕಿಕೊಳ್ತಾ ಇದ್ದೇನೆ. ಆದರೆ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕಲಿಲ್ಲ, ಯಾಕೆ ಅಂದರೆ ಮಕ್ಕಳಿದ್ದರೆ ಅವರಿಗೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ದೊಡ್ಡದಾಗಿ ಇಟ್ಕೊಂಡಿದ್ದೇನೆ. ಇದಕ್ಕೀಗ 1 ಕಪ್ಪಷ್ಟು ನೀರುಳ್ಳಿ, ಅಂದರೆ 1 ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿದರೆ, ದೊಡ್ಡ ಉರಿಯಲ್ಲೇ ಮಾಡಿಕೊಳ್ಬೋದು. ಫ್ರೈ ಮಾಡಿದರೆ ಅಂದರೆ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡಿ ನಂತರ ಅದಕ್ಕೆ 1 ದೊಡ್ಡ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊ ನಿಮಗೆ 2 ಬೇಕಂದರೆ 2 ಕೂಡ ಹಾಕಿಕೊಳ್ಬೋದು. ನನಗೆ ಹುಳಿಯಷ್ಟು ಬೇಡ, ಹಾಗಾಗಿ ನಾನು 1 ಟೊಮೆಟೊ ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊವನ್ನು ಮೆತ್ತಗಾಗುವವರೆಗೆ 1-2 ರಿಂದ 3 ನಿಮಿಷವರೆಗೆ ಫ್ರೈ ಮಾಡಿಕೊಳ್ಬೇಕು. ನೀವು ಸೌಟಲ್ಲಿ ಪ್ರೆಸ್ ಮಾಡುವಾಗ ಟೊಮೆಟೊ ಮೆತ್ತಗಾಗಿರಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಅಂದರೆ ಇಲ್ಲಿ ನಾವು ತುಂಬ ಬೇಯಿಸುವುದೆಲ್ಲ ಏನಿಲ್ಲ, ಇದು ಕ್ವಿಕ್ಕಾಗಿ ಮಾಡುವಂಥ ಸಾಗು ಆದ ಕಾರಣ ಅದು ಮೆತ್ತಗಾಗುವವರೆಗೆ ಅದನ್ನು ಈ ಥರ ಮಗುಚುತ್ತಾ ಇರಬೇಕು. ಇದಕ್ಕೀಗ 1 ಇಂಚಷ್ಟು ಶುಂಠಿಯನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಶುಂಠಿಯನ್ನು ತುರಿದೇ ಹಾಕಿಕೊಳ್ಳಿ, ಕಟ್ ಮಾಡಿ ಹಾಕಿಕೊಳ್ಬೇಡಿ. ತುರಿದು ಹಾಕಿದರೆ ಪರಿಮಳ ಜಾಸ್ತಿ, ಕಟ್ ಮಾಡಿ ಹಾಕಿದರೆ ಅದು ಬಾಯಿಗೆ ಕೂಡ ಸಿಗ್ತದೆ. ತುರಿದರೆ ಈ ಥರ ಫ್ರೈ ಮಾಡುವಾಗ ಅದು ಜೊತೆಯಲ್ಲೇ ಫ್ರೈ ಆಗ್ತದೆ. ಹಾಗಾಗಿ ಅದನ್ನು ತುರಿದೇ ಹಾಕಿಕೊಳ್ಳಿ. ಒಮ್ಮೆ ಅದನ್ನು ಮಗಚಿಕೊಂಡು ನಂತರ ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಇಷ್ಟು ಪ್ರಮಾಣಕ್ಕೆ 1 ಕಪ್ ನೀರು ಸಾಕಾಗ್ತದೆ. ಇದನ್ನು ಈಗ ಮುಚ್ಚಳ ಮುಚ್ಚಿ ಒಂದು 3 ರಿಂದ 4 ನಿಮಿಷವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು. ಈಗ ಇಷ್ಟು ಮಾಡಿದಷ್ಟು ಪ್ರೊಸೀಜರ್ಗೆ 4 ರಿಂದ 5 ನಿಮಿಷ ಸಾಕಾಗ್ತದೆ. ಇದು ಕುದೀಲಿಕ್ಕೆ 4 ರಿಂದ 5 ನಿಮಿಷ, ಅಂದರೆ ಅದರಲ್ಲಿರೋ ಟೊಮೆಟೊ ಈರುಳ್ಳಿ ಎಲ್ಲ ಸರಿಯಾಗಿ ಬೇಯಲಿಕ್ಕೆ. ಫ್ರೈ ನಾವು ಆಲ್ರೆಡಿ ಮಾಡಿರ್ತೇವೆ, ಬೇಯಲಿಕ್ಕೋಸ್ಕರ ಇನ್ನೊಂದು 4 ರಿಂದ 5 ನಿಮಿಷ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿ ಇಟ್ಟಂತಹ ಆಲೂಗಡ್ಡೆ, ನಾವು ಬೇರೆ ಏನಾದರೂ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಬೇಯಿಸಿ ಇಟ್ಕೊಂಡಿರ್ತೇವೆ ಅಥವಾ ಉಳಿದಿರ್ತದೆ ಫ್ರಿಜ್ಜಲ್ಲಿ, ಅದನ್ನು ಆಲೂಗಡ್ಡೆಯನ್ನು ಯಾವುದೇ ಬೇಯಿಸಿ ತರಕಾರಿಯನ್ನು 1 ರಿಂದ 2 ದಿವಸ ಅಷ್ಟೇ, 3ನೇ ದಿವಸ ಎಲ್ಲ ಅದನ್ನು ಇಟ್ಕೊಳ್ಬಾರ್ದು ಹಾಗೆ ಫ್ರಿಜ್ಜಲ್ಲಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಅದನ್ನು ಮುಗಿಸಲಿಕ್ಕೆ ಕೂಡ ಇದು ಈ ಥರ ಮಾಡಿಕೊಳ್ಬೋದು. ಹಾಗೆ ಸುಲಭವಾಗಿ ಸೈಡ್ ಡಿಶನ್ನು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬೋದು. ಕೆಲಸಕ್ಕೆ ಹೋಗುವವರಿಗೆ ಹಾಗೆಯೇ ಬ್ಯಾಚುಲರ್ಸ್ಗಳಿಗೆ ಇಂಥ ರೆಸಿಪಿಗಳೆಲ್ಲ ತುಂಬ ಹೆಲ್ಪ್ಫುಲ್ಲಾಗಿರ್ತದೆ. ಇದಕ್ಕೀಗ 1 ಟೀ ಸ್ಪೂನಷ್ಟು ಕಾರ್ನ್ ಹುಡಿ ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಈ ಥರ ಕ್ವಿಕ್ಕಾಗಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಬರೋದಿಲ್ಲ ಅಂತಾದರೆ ನೀವು ಒಂದು ಸಣ್ಣ ಕಪ್ಪು ನೀರು ತಗೊಂಡು ಅದಕ್ಕೆ ಕಾರ್ನ್ ಹುಡಿ ಹಾಕ್ಕೊಂಡು ಕದಡಿ ಕೂಡ ಹಾಕಿಕೊಳ್ಬೋದು. ನೋಡಿ, ನಮ್ಮ ರುಚಿಯಾದ ಸಾಗು ರೆಡಿ ಆಯಿತು. ಇದನ್ನು ನೋಡಿ, ಇನ್ನೀಗ ಒಂದು 2 ರಿಂದ 3 ನಿಮಿಷ ಹೀಗೇ ಅದನ್ನು ಕುದೀಲಿಕ್ಕೆ ಬಿಡಿ. ಹಾಗೆಯೇ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಳ್ಬೋದು. ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಗುಚಿದ್ರೆ ನಮ್ಮ ಸಾಗು ಕೂಡ ರೆಡಿ ಆಯಿತು. ಇದನ್ನು ನೀವು ಟಿಫಿನ್ಗೆ ಕೂಡ ತುಂಬಿಸ್ಕೊಂಡು ಹೋಗ್ಬೋದು. ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಯಾವುದ್ರ ಜೊತೆ ಕೂಡ ಸರ್ವ್ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ಕೂಡ ಫಾಲೋ ಮಾಡಿ. ಈಗಲೇ ಲೈಕ್ ಕೊಟ್ಟು ಶೇರ್ ಮಾಡಿದ್ರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.